ಇನ್ನು ಸರ್ಕಾರಕ್ಕೆ 2.5 ವರ್ಷ ತಾರಕಕ್ಕೇರ್ತಾ ಇದೆ ಕುರ್ಚಿ ಕದನ. ಮೈಸೂರು ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಬೆಂಗಳೂರಿನಲ್ಲೇ ಇದ್ದಾರೆ ಸಿಎಂ ಅವರು ಕೂಡ. ಆ ಕಡೆ ಅವ್ರ ಮನೆಯಲ್ಲಿದ್ದಾರೆ, ಈ ಕಡೆ ಇವ್ರು ನೋಡಿದ್ರೆ ಬೆಂಗಳೂರಿನಲ್ಲೇ ಇದ್ದಾರೆ. ಎಲ್ಲೂ ಕೂಡ ಅಳ್ಳಾಡ್ತಲ್ಲ, ಏನೋ ಆಗ್ತಾ ಇದೆ ಅದು ಗೊತ್ತಾಗ್ತಾ ಇದೆ. ಮೈಸೂರು ಪ್ರವಾಸವನ್ನು ರದ್ದುಗೊಳಿಸಿ ಬೆಂಗಳೂರಿನಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇತ್ತ ಯಾವುದೇ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿಲ್ಲ. ಆ ಕಡೆ ನೋಡಿದ್ರೆ ಡಿಸಿಎಂ ಡಿಕೆಶಿ ಅವರು ನಿನ್ನೆಯಿಂದಲೂ ಕೂಡ ನಿವಾಸದಲ್ಲೇ ಇದ್ದಾರೆ. ಡಿಕೆಶಿ 2 ದಿನದಿಂದ ಯಾವುದೇ ಕಾರ್ಯಕ್ರಮಗಳಿಗೆ ತೆರಳೇ ಇಲ್ಲ. ಡಿಕೆಶಿ ಅವರು ಅನಾರೋಗ್ಯದ ನೆಪವನ್ನು ಹೇಳಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಡಿಕೆಶಿ ಅವರು. ಅಥವಾ ಸೈಲೆಂಟ್ ಆಗಿದ್ರೆ ನಾನು ಮುನ್ಸ್ಕೊಂಡಿದ್ದೀನಿ ಅಂತ ಏನಾದರೂ ಹೈಕಮಾಂಡ್ ನಾಯಕರು ಅಯ್ಯೋ ಡಿಕೆಶಿ ಅವರು ಏನು ತೀರ್ಮಾನವನ್ನು ಮಾಡಿಬಿಡ್ತಾರೋ ಅಂತ ಅವ್ರಿಗೇನಾದರೂ ಭಯ ಹುಟ್ಟಿಸುವಂಥ ರೀತಿಯಾಗೂ ಕೂಡ ಇರಬಹುದಾ? ಅಥವಾ ನಾನು ಮುನ್ಸು ಬಂದಿದೆ, ನಾನು ಮುನ್ಸ್ಕೊಂಡಿದ್ದೀನಿ, ಸೊ ನೀವೇನು ಮಾಡ್ತಾ ಇಲ್ಲ, ಆ ರೀತಿಯಾಗಿ ತೋರಿಸುವಂತಹ ತಂತ್ರಗಳು ರಾಜಕೀಯದಲ್ಲಿ ಎಲ್ಲ ರೀತಿಯಾದ ತಂತ್ರಗಳನ್ನು ಹೇಳಲಿಕ್ಕಾಗತ್ತೆ. ಅಥವಾ ನಿಜವಾಗ್ಲೂ ಕೂಡ ಹುಷಾರಿಲ್ಲದೇನೂ ಕೂಡ ಇರಬಹುದು. ಆದರೂ ಕೂಡ ಡಿಕೆಶಿ ಅವರು ಅವ್ರಿಗೆ ಎಷ್ಟೇ ಅನಾರೋಗ್ಯ ಇದ್ರೂ ಕೂಡ ಅವರು ಸಖತ್ ಆಕ್ಟಿವ್ ಆಗಿರ್ತಾರೆ, ಹೊರಗಡೆ ಓಡಾಡ್ತಾ ಇರ್ತಾರೆ. ಜನಸೇವೆ 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 ಅವ್ರದ್ದು. ಪಕ್ಷಕ್ಕೋಸ್ಕರ ಅವರು ಬೇಕಾದ್ರೆ ಮನೇಲಿ ಇರೋದೇ ಇಲ್ಲ, ಹೊರಗಡೆನೇ ಇರ್ತಾರೆ ಅವರು. ಪಕ್ಷ 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 ಅಂತಾನೆ ಬಂದಿರೋರು ಡಿಕೆಶಿ ಅವರು. ಅಂಥದ್ರಲ್ಲಿ ಸೈಲೆಂಟ್ ಆಗಿ ಮನೇಲಿ ಇದ್ದಾರೆಲ್ಲ, ಎಲ್ಲೋ ಒಂದು ಕಡೆ ತೀವ್ರ ಕುತೂಹಲ ಇದೆ. ಜೊತೆಗೆ ಮೀಟಿಂಗ್ ಏನು ಮಾಡ್ತಾ ಇಲ್ಲ, ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಇವೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆ ಆಗಿದೆ. ಈ ಕಡೆ ನೋಡಿದ್ರೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಡಿಕೆಶಿ ಅವರು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿ ಬಂದಾಗ್ಲಿಂದ ಯಾರ ಜೊತೆ ಮಾತುಕತೆ ಇಲ್ಲ, ಏನಿಲ್ಲ, ಫುಲ್ ಸೈಲೆಂಟ್. ಯಾವುದೇ ರೀತಿಯಾಗಿ ಆಪ್ತರು ಕೂಡ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಅವ್ರ ಟೀಮ್ ಏನಿದೆ ಫುಲ್ ಆಕ್ಟಿವ್. ಡಿನ್ನರ್ ಮೀಟಿಂಗ್ ಅಂತೆ, ಏನ್ ಸಭೆಗಳಂತೆ ಅವ್ರದ್ದು, ಒಬ್ಬೊಬ್ಬ ಫುಲ್. ಈ ಕಡೆ ಇವರು ಆಕ್ಟಿವ್ ಆದಂತೆ ಕಾಣಿಸ್ತಾ ಇದ್ದಾರೆ. ನಾನೇ ಸಿಎಂ ಅಂತ ಹೇಳಿ ಖುದ್ದಾಗಿ ಅವರೇ ಹೇಳ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ. ಎಲ್ಲ ಒಂದು ಮುಖದಲ್ಲಿ ಕೂಡ ಕಳೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ. ಎಲ್ಲ ಒಂದ್ ಕಡೆ ಭರವಸೆ ನೀವೇ ಅಂತ ಹೇಳಿ ಕೊಟ್ಟಿರಬಹುದೇನೋ. ಎಸ್, ಈ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಈಗ 2 ಟೀಮನ್ನ ಗಮನಿಸ್ತಾ ಇದ್ರೆ ಒಂದು ಆಕ್ಟಿವ್ ಆಗ್ಬಿಟ್ಟಿದೆ, ಮತ್ತೊಂದು ಕಡೆ ಡಿಕೆಶಿ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಏನಿರಬಹುದು, ಏನ್ ನಡೆ ಇರಬಹುದು, ಅಥವಾ ಏನಾದ್ರೂ ತಂತ್ರಗಳನ್ನ ರೂಪಿಸ್ಲಿಕ್ಕೆ ಹಿಂಗೇನಾದ್ರು, ಅಥವಾ ನಾನು ಮುನ್ಸ್ಕೊಂಡಿದ್ದೀನಿ ಅಂತ ತೋರಿಸ್ಲಿಕ್ಕೆ ಏನಾದ್ರು ಮಾಡ್ತಾ ಇದ್ದಾರಾ ಡಿಕೆಶಿ ಅವರು? ಈ ಕಡೆ ನೋಡಿದ್ರೆ ಅವ್ರ ಟೀಮ್ ನೋಡಿದ್ರೆ ಅಲ್ಲಿ ಡಿನ್ನರ್ ಮೀಟಿಂಗ್ ಅಂತ ಸೇರ್ತಾರೆ, ಇವ್ರು ನೋಡಿದ್ರೆ ಪಾಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಡಿಕೆಶಿ ಅವರು. ಏನಿದೆ ಮಾಹಿತಿ? ಕುಸುಮ, ಡಿಕೆ ಶಿವಕುಮಾರ್ಗೆ ಈ ವಾರ ಕ್ರೂಷಿಯಲ್ ವಾರ. ಯಾಕಂತ ಹೇಳಿದ್ರೆ 2 ವರ್ಷ ಸರ್ಕಾರಕ್ಕೆ ಪೂರೈಸಿದೆ. ನವೆಂಬರ್ 20 ಡೆಡ್ಲೈನ್ ಆಗಿದೆ. ನವೆಂಬರ್ 20 ನಂತರವಾಗಿ ಒಂದಿನವೂ ಕೂಡ ಕಾಯೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಂದು ಹೇಳ್ಕೊಂಡಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ನವೆಂಬರ್ 20. ಯಾಕಂದ್ರೆ ಮೊನ್ನೆಯಿಂದಲೂ ಕೂಡ ಯಾವುದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ನಿನ್ನೆನೂ ಕೂಡ ರಿಸರ್ವ್ ಇತ್ತು, ಇವತ್ತು ಕೂಡ ರಿಸರ್ವ್ ಇದ್ದಾರೆ. ತಮ್ಮ ಮನೆಯ ಮೇಲ್ಗಡೆಯಿಂದಲೇ ಮೇಲ್ಗಡೆ ಬಾಲ್ಕನಿಯಿಂದಲೇ ಮಾಧ್ಯಮದವರು ನೋಡ್ಕೊಂಡು ಹೋದ್ರು. ಹೀಗಾಗಿ ಡಿಸಿಎಂ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವೇಟ್ ಅಂಡ್ ವಾಚ್, ಆ ರೀತಿಯಾಗಿರ್ತಕ್ಕಂಥ ವರ್ತನೆ ತೋರ್ತಾ ಇದ್ದಾರೆ. ಯಾವುದೇ ರೀತಿ ಕಾರ್ಯಕ್ರಮವನ್ನು ಆಗ್ತಾ ಇಲ್ಲ. ಅದೇ ರೀತಿಯಾಗಿ ತನಗೆ ಮುನಿಸಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಈ ಡೆಡ್ಲೈನ್ ಮುಗಿತಾ ಇದ್ದಂತೆ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಯಾಕಂದ್ರೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತ ಸಭೆಯನ್ನು ಮಾಡ್ತಾ ಇದ್ದಾರೆ. ಚಾಮರಾಜನಗರಕ್ಕೆ ಹೋದ್ರು, ವಾಪಸ್ ಬಂದ್ರು, ಮತ್ತೆ ಪರ ಮೈಸೂರಿಗೆ ಹೋಗ್ತಾರೆ ಅಂತ ಹೇಳಾಗ್ತಾ ಇತ್ತು. ಅದೇ ರೀತಿಯಾಗಿ ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಆಪ್ತರನ್ನು ಭೇಟಿ ಆಗ್ತಾ ಇದ್ದಾರೆ. ಬೆಳಗಿಂದಲೂ ಕೂಡ ಜಮೀರ್ ಅಹಮದ್, ಬೈರತಿ ಸುರೇಶ್ ಸೇರಿದಂತೆ ಹಲವಾರು ಸಿಎಂ ಆಪ್ತರು ಬಂದು ಭೇಟಿಯಾಗಿ ಹೋಗಿದ್ದಾರೆ. ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವ್ಯಾವ ತಂತ್ರಗಾರಿಕೆ ಮಾಡಬೇಕು ಅಂತೇಳಿ ಸಿಎಂ ಆಪ್ತರು ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಸಿಎಂ ಹೇಳಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಬೇಡ, ಭಯ ಬೇಡ, ಎಲ್ಲವೂ ಕೂಡ ಸರಿಯಾಗುತ್ತೆ. ಹೈಕಮಾಂಡ್ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ವಾದಗಳಿಗೆ ಮನ್ನಣೆ ಹಾಕೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅಗತ್ಯ ಬಿದ್ದರೆ ಮಾತ್ರ ಒಂದು ತಂತ್ರಗಾರಿಕೆ ಮಾಡಬೇಕಾಗುತ್ತೆ, ವೇಟ್ ಅಂಡ್ ವಾಚ್ ಮಾಡುವಂತೆ ಸಿಎಂ ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅನಗತ್ಯ ಹೇಳಿಕೆ ಬೇಡ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಮಾದೇವಪ್ಪ ಅವರು ಕೂಡ ಗೊತ್ತು, ಮಾಧ್ಯಮಗಳ ಮೇಲೆ ಗುಬೆ ಕೊರಿಸಿ ಒಂದಿಷ್ಟು ಟ್ವೀಟ್ ಅನ್ನು ಮಾಡಿದ್ದನ್ನು ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ಇತ್ತ ಕಡೆ ಸಿಎಂ ಅವರು ಒಂದಿಷ್ಟು ಆಕ್ಟಿವ್ ಆಗಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಿಎಂ ಸೈಲೆಂಟ್ ಆಗಿ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈಗ ಡಿಸಿಎಂ ಈ ರೀತಿಯಾಗಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಾನು ಕ್ರಿಯಾಶೀಲವಾಗಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ತಮ್ಮ ಆಪ್ತರಿಗೂ ಕೂಡ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.